ನಮಸ್ತೆ, ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ನಾನು ತಿಳಿ ಸಾರಿನ ಜೊತೆ ತಿಳಿ ಸಾರಿ ಪೌಡರ್ ಅನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಮೊದಲನೇದಾಗಿ ನೋಡೋಣ ತಿಳಿ ಸಾರಿನ ಪುಡಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ. ಅದಕ್ಕಾಗಿ ನಾನು ಒಂದು ಬಾಂಡಲಿ ತಗೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ 1/4 ಚಮಚದಷ್ಟು ಮೆಂತೆ ಕಾಳು, ಅರ್ಧ ಚಮಚದಷ್ಟು ಕರಿಮೆಣಸಿನಕಾಳು, ಆಮೇಲೆ 1 ಚಮಚದಷ್ಟು ಉದ್ದಿನ ಕಾಳು ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಂಡು ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಎಲ್ಲ ಹಾಕೊಂಡು ಒಂದ್ಸರ್ತಿ ಸರಿಯಾಗಿ ಗಣ್ಣನವರೆಗೂ ಹಾಕೊಂಡ್ಬಿಡಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಎಲ್ಲ ಚಟಪಟ ಅನ್ನೋವರೆಗೂ ಇದನ್ನು ಹುರ್ಕೊಂಡ್ಬಿಟ್ಟು, ನಂತರ ಇದಕ್ಕೆ ಸ್ವಲ್ಪ ಅಂದ್ರೆ 1/4 ಕಪ್ ಅಷ್ಟು ಕರ್ಬೇವು ಸೊಪ್ಪು ತೊಳೆದಿರೋದು ಹಾಗೂ ಒಂದಿಷ್ಟಿರೋದು ಹಾಕೊಂಡ್ಬಿಡಿ. ಆಮೇಲೆ ಕರ್ಬೇವು ಸೊಪ್ಪೆಲ್ಲ ಕ್ರಿಸ್ಪಿ ಆಗೋವರೆಗೂ ಇದನ್ನ ಹುರ್ಕೊಂಡ್ಬಿಟ್ಟು, ಆಮೇಲೆ ಇದಕ್ಕೆ 6 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿ ನಿಮ್ಗೆ ಕರೆ ತಕ್ಕಂತೆ ಹಾಕೊಳ್ಳಿ. ಆಮೇಲೆ 4 ರಿಂದ 5 ಗುಂಟೂರು ಮೆಣಸಿನ್ಕಾಯಿನ ಹಾಕೊಳ್ಳಿ. ಇವನ್ನೆಲ್ಲ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಗ್ಯಾಸ್ ಅನ್ನು ಆಫ್ ಮಾಡ್ಕೊಂಡ್ಬಿಡಿ. ಆಮೇಲೆ ಇದಕ್ಕೆ ಹಾಕೊಳ್ಳಿ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಸ್ವಲ್ಪ ಇಂಗು. ಇವನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಆರಕ್ಕೆ ಬಿಟ್ಬಿಡಿ. ಇದು ಸರಿಯಾಗಿ ತಣ್ಣಗಾದ್ಮೇಲೆ ಇದ್ರದ್ದು ಪೌಡರ್ ಮಾಡ್ಕೊಳ್ಳಿ. ಈಗ ತಯಾರಾಯ್ತು ನಮ್ದು ತಿಳಿ ಸಾರಿನ ಪುಡಿ. ಬನ್ನಿ ಈಗ ತಿಳಿ ಸಾರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕಾಗಿ ಬಾಂಡೆಲ್ ತಗೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಹಾಗೂ ಕರಿಬೇವು ಸೊಪ್ಪನ್ನು ಹಾಕೊಂಡು ಇದ್ರ ಜೊತೆಗೆ 1 ದಪ್ಪ ಗಾತ್ರದ ಟೊಮೆಟೊನು ಸಣ್ಣಗೆ ಹೆಚ್ಚಿರೋದು ಹಾಕೊಳ್ಳಿ. ನಂತರ ಇದಕ್ಕೆ 2-3 ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಇದೆಲ್ಲ ಹಾಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಇದನ್ನ ಬಾಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಹುಣಸೆ ಹಣ್ಣು ನೆನೆ ಹಾಕಿದ್ದೆ, ಅದ್ರ ನೀರನ್ನು ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಕಲಿಸ್ಕೊಳ್ಳಿ. ಆಮೇಲೆ ಇಲ್ಲಿ ನಾವು ತಿಳಿ ಸಾರಿನ ಪುಡಿಯನ್ನು ಹಾಕೋಬೇಕು. ನೋಡಿ ನಿಮ್ಮ ಮಸಾಲೆ ಎಷ್ಟು ಬೇಕು ಅಂತ ಹೇಳಿ ಅದ್ರ ತಕ್ಕಂತೆ ತಿಳಿ ಸಾರಿನ ಪುಡಿಯನ್ನು ಹಾಕೊಳ್ಳಿ. ನಾನಿಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ತಿಳಿ ಸಾರಿನ ಪುಡಿಯನ್ನು ಹಾಕೊಂಡಿದ್ದೀನಿ. ಇದೆಲ್ಲ ಎಣ್ಣೆ ಬಿಡುವವರೆಗೂ ಬಾಡಿಸ್ಕೊಂಡಿದ್ದಕ್ಕೆ ನಾನು ಸ್ವಲ್ಪ 1/4 ಕಪ್ ಅಷ್ಟು ತೊಗರಿ ಬೇಳೆಯನ್ನು ಬೇಯಿಸ್ಕೊಂಡಿದ್ದೆ. ಎಣ್ಣೆ ಮತ್ತು ಅರಿಶಿನ ಹಾಕ್ಬಿಟ್ಟು ಅದನ್ನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ಒಂದು ಕುದಿಸ್ಬಿಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ, ನಂತರ 1 ಕಪ್ ಅಷ್ಟು ತೆಂಗಿನ ಹಾಲನ್ನು ಹಾಕೋತಾ ಇದ್ದೀನಿ. ತೆಂಗಿನ ಹಾಲು ಹಾಕಿದ್ಮೇಲೆ ಇದನ್ನ ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ. 1 ಕುದಿ ಬಂದ್ಮೇಲೆ ಇದನ್ನ ಆಫ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕೊಂಡು ಸರಿಯಾಗಿ ಕಲಿಸ್ಬಿಟ್ಟು ಈ ತಿಳಿ ಸಾರನ್ನು ಸರ್ವ್ ಮಾಡಿ. ಇದು ಬಿಸಿ ಅನ್ನೋ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.